ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಬಾರಿ ವಿಶೇಷವಾಗಿ ಮೊಬೈಲ್ ನ್ಯೂಮರಾಲಜಿ ಎನ್ನುವಂಥ ಒಂದು ತರಗತಿಯನ್ನು ಗುರುಭಕ್ತಿ ಜ್ಯೋತಿಷ ಕೇಂದ್ರದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಈ ತರಗತಿ 3 ವರ್ಷದ ಹಿಂದೆ ಆದಂಥ ಒಂದು ರಿಪೀಟೆಡ್ ತರಗತಿಯಾಗಿದೆ. ತರಗತಿಯಲ್ಲಿ ಯಾವ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅನ್ನೋದರ ಒಂದು ಮಾಹಿತಿಯನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ತಮಗಾಗಿ ಕೊಡ್ತಾ ಇದ್ದೀನಿ. ಆಸಕ್ತರು ಆ ತರಗತಿಗೆ ತಾವುಗಳು ಸೇರಬಹುದು. ಈ ತರಗತಿಗೆ ಇದಕ್ಕೆ ಮುಂಚೆ ನಾವೇನಾದರೂ ಕಲ್ತಿರ್ಬೇಕಾ, ಸಂಖ್ಯಾಶಾಸ್ತ್ರ ಕಲ್ತಿರ್ಬೇಕಾ, ಜ್ಯೋತಿಷ ಕಲ್ತಿರ್ಬೇಕಾ ಅನ್ನುವಂಥದ್ದು ಯಾವುದೂ ಬೇಡ. ಫ್ರೆಷರ್ ಇರ್ಬೋದು, ಯಾರೇ ಇರ್ಬೋದು, ಇದನ್ನು ಬೇಸಿಕ್ಕಿಂದನೇ ನಾವು ಕಲಿಸೋದ್ರಿಂದ ಯಾರು ಬೇಕಾದರೂ ಬಂದು ಕಲಿಬೋದು. ಈ ತರಗತಿ 2 ದಿನಗಳ ಕಾಲ ಇರ್ತದೆ, ಶನಿವಾರ ಮತ್ತು ಭಾನುವಾರ. ಸರ್ ಎಲ್ಲಿಗೆ ಬರಬೇಕು ಅಂತ ಕೇಳಬೇಡಿ. ಯಾಕೆ ಅಂತ ಹೇಳಿದ್ರೆ ಈ ತರಗತಿ ರಾತ್ರಿ 8 ಗಂಟೆಗೆ ಝೂಮ್ ಆ್ಯಪ್ನ ಮೂಲಕ ನಡೀತದೆ. ನೀವಿದ್ದಲ್ಲೇ ಆನ್ಲೈನ್ ಮೂಲಕ ಈ ಒಂದು ತರಗತಿಯನ್ನು ತಾವುಗಳು ಕೇಳಿಸ್ಕೋಬೋದು. ಮತ್ತು ತರಗತಿಗೆ ಸಂಬಂಧಪಟ್ಟಂಥ PDF ಮತ್ತು ವಿಡಿಯೋವನ್ನು ಕೂಡ ನೀಡಲಾಗುತ್ತೆ. ಆದರೆ ತರಗತಿ ಯಾವ ವಿಚಾರದಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದರಲ್ಲಿ ವೇದಿಕ್ ಗ್ರಿಡ್ಡನ್ನು ನಾವು ಬಳಸ್ತಾ ಇದ್ದೀವಿ. ಲೋಶೋ ಗ್ರಿಡ್ಡನ್ನು ನಾವು ಬಳಸ್ತಾ ಇಲ್ಲ, ವೇದಿಕ್ ಗ್ರಿಡ್ಡನ್ನು ನಾವು ಬಳಸ್ತಾ ಇದ್ದೀವಿ. ವೇದಿಕ್ ಗ್ರಿಡ್ನ ಹೇಗೆ ಬಳಸಬೇಕು? ಬರೀ ಇದನ್ನು ಜನ್ಮ ದಿನಾಂಕಕ್ಕೆ ಮಾತ್ರ ಹೊಂದಿಸಬಹುದಾ ಅಥವಾ ಮೊಬೈಲ್ ಸಂಖ್ಯೆಗಳಿಗೂ ಕೂಡ ನಾವು ಹೊಂದಿಸಬಹುದಾ? ಹೊಂದಿಸಿದರೆ ಯಾವ ರೀತಿ ಫಲವನ್ನು ತೆಗೆದು ನಾವು ಹೇಳಬೇಕು? ಮೊಬೈಲ್ ಸಂಖ್ಯೆ ಯಾವ ರೀತಿ ಇದ್ದರೆ ಏನಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು. ಈ ವೇದಿಕ್ ಗ್ರಿಡ್ಡಿಂದ ಭಾಳಷ್ಟು ವಿಷಯಗಳನ್ನ ನಾವು ತಿಳ್ಕೊಬೋದು. ಅದರಲ್ಲಿ ವೈವಾಹಿಕ ಜೀವನವನ್ನು ತಿಳ್ಕೊಬೋದಾ ಅಂದರೆ ಹೌದು. ಅದೇ ರೀತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇತ್ಯಾದಿಗಳು ಏನಾದರೂ ಇದ್ದರೆ ಅದನ್ನು ತಿಳ್ಕೊಬೋದಾ ಅಂದರೂ ಕೂಡ ತಿಳ್ಕೊಬೋದು. ವೃತ್ತಿ ಜೀವನ ಇದ್ರ ಬಗ್ಗೆನೂ ತಿಳ್ಕೊಬೋದು. ಮಾನಸಿಕ ಸದೃಢತೆ, ಕೆಲವರಿಗೆ ಮಾನಸಿಕವಾಗಿ ಸಮಸ್ಯೆ ಇತ್ಯಾದಿಗಳು ಇರ್ತವೆ. ಸೊ ಆ ಮಾನಸಿಕ ಸದೃಢತೆ ಅಥವಾ ದೈಹಿಕ ಸದೃಢತೆಯನ್ನು ಇದರಲ್ಲಿ ನಾವು ತಿಳ್ಕೊಬೋದು. ಈ ರೀತಿ ಭಾಳಷ್ಟು ವಿಷಯಗಳನ್ನು ನಾವು ಈ ಒಂದು ಮೊಬೈಲ್ ನ್ಯೂಮರಾಲಜಿ ತರಗತಿಯಲ್ಲಿ ನಾವು ತಿಳ್ಕೊಬೋದು. ಆದರೆ ಮೊದಲನೇ ದಿನ ಅಂದರೆ ಇದೇ ತಿಂಗಳ 8ನೇ ತಾರೀಕು ಶನಿವಾರ ನಾನು ವೇದಿಕ್ ಗ್ರಿಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಾದ ನಂತರ 9ನೇ ತಾರೀಕು ಭಾನುವಾರ ನಾವು ಮೊಬೈಲ್ ನ್ಯೂಮರಾಲಜಿ ಬಗ್ಗೆನೂ ಮಾತಾಡೋಣ. ಎರಡನ್ನೂ ಮಿಕ್ಸ್ ಮಾಡಿ ಯಾವ ರೀತಿ ಒಂದು ಫಲಾದೇಶವನ್ನು ಮಾಡಬೇಕು ಅಂತ. ನಮ್ಮಲ್ಲಿ ಭಾಳಷ್ಟು ಜನಗಳ ಜಾತಕ ಇರಲ್ಲ, ಅಥವಾ ಭಾಳಷ್ಟು ಜನಗಳ ಜನ್ಮ ದಿನಾಂಕ ಅಥವಾ ಜನ್ಮ ಸಮಯ ಯಾವುದು ನಮಗೆ ತಿಳಿದಿರಲ್ಲ. ಆದರೆ ಎಲ್ಲರದು ಮೊಬೈಲ್ ಸಂಖ್ಯೆ ನಮಗೆ ತಿಳಿದಿರ್ತದೆ. ಹೌದೋ ಅಲ್ವಾ? ನಾರ್ಮಲ್ ಆಗಿ ಯಾವುದೇ ಒಂದು ಮೊಬೈಲ್ ತೆಗೆದ್ರು ನಮಗೆ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ನೋಡಿದಾಗ ಆ ವ್ಯಕ್ತಿಗಳದ ಮೊಬೈಲ್ ನಂಬರ್ಗಳು ಇರ್ತವೆ. ಅವ್ರು ಕರೆಕ್ಟಾಗಿ ಹೆಸರು ಹೇಳಿದಾರೋ ಇಲ್ವೋ, ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಬೇಡ. ಇದರಲ್ಲಿ ಜಸ್ಟ್ 10 ಅಂಕೆಗಳ ಮೊಬೈಲ್ ಸಂಖ್ಯೆ ನಿಮಗೆ ಗೊತ್ತಿದೆಯಾ? ಸಾಕು. ಈ 10 ಅಂಕೆಗಳ ಮೊಬೈಲ್ ಸಂಖ್ಯೆಯನ್ನು ತಗೊಂಡು ನಾವೇನಾದ್ರು ಪ್ರೆಡಿಕ್ಷನ್ ಮಾಡಬಹುದಾ? ಈ ವ್ಯಕ್ತಿ ಇಂಥದ್ದೇ ಇರುತ್ತೆ, ಅಥವಾ ಈ ವ್ಯಕ್ತಿಗೆ ಇಂಥದ್ದೇ ಸಮಸ್ಯೆ ಇರುತ್ತೆ, ಅಥವಾ ಈ ವ್ಯಕ್ತಿ ಹತ್ರ ಇಂಥ ವಿಷಯ ಪಾಸಿಟಿವ್ ಇರುತ್ತೆ, ಅಥವಾ ಈ ವ್ಯಕ್ತಿ ಹತ್ರ ಇಂಥ ವಿಷಯ ನೆಗೆಟಿವ್ ಇರುತ್ತೆ. ಇದನ್ನು ತಿಳ್ಕೋಬಹುದಾ ಅಂದರೆ ಖಂಡಿತವಾಗ್ಲೂ ತಿಳ್ಕೊಬಹುದು. ಮತ್ತು ಇದನ್ನೇನಾದ್ರು ಬದಲಾಯಿಸ್ಬೋದಾ ಅಂದರೆ ಮೊಬೈಲ್ ಸಂಖ್ಯೆನ ಬದಲಾಯಿಸೋಕ್ಕಾಗಲ್ವಾ? ಚಾಯ್ಸ್ ನಮ್ಮ ಹತ್ರ ತಾನೇ ಇರುತ್ತೆ. ಸೊ ಇದನ್ನು ಬದಲಾಯಿಸೋಕ್ಕಾಗಲ್ವಾ? ಜಾತಕನ ಬದಲಾಯಿಸೋಕ್ಕಾಗತ್ತಾ? ಆಗಲ್ಲ. ಮೊಬೈಲ್ ಸಂಖ್ಯೆ ಬದಲಾಯಿಸೋಕ್ಕಾಗತ್ತಾ? ಆಗತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹತ್ರ ಇರೋ ಮೊಬೈಲ್ ಸಂಖ್ಯೆಗೆ ಇವ್ರು ಏನು ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರೆ ಅದು ಸತ್ಯನಾ? ಫಸ್ಟ್ ಇದನ್ನು ತಿಳ್ಕೊಬೇಕು. ಸುಮ್ಮನೆ ಮೊಬೈಲ್ ಸಂಖ್ಯೆ ಬದಲಾಯಿಸೋದಲ್ಲ. ಆ ಪ್ರೆಡಿಕ್ಷನ್ ಸರಿ ಇದೆಯಾ? ಅಂದರೆ ಸಾಲಗಾರರ ಜೀವನ ಇರೋದಕ್ಕೂ ಮೊಬೈಲ್ ಸಂಖ್ಯೆಗೂ ಏನಾದರೂ ಸಂಬಂಧ ಇರ್ಬೋದಾ? ಕೋರ್ಟ್ ಕೇಸ್ಗೂ ನೀವು ಬಳಸ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೂ ಏನಾದರೂ ಸಂಬಂಧ ಇರ್ಬೋದಾ? ವಿದ್ಯಾಭಂಗ, ಅರ್ಧದಲ್ಲೇ ವಿದ್ಯೆ ನಿಂತು ಹೋಗೋದು, ಅಥವಾ ಸರ್ ಇದು ಓದಬೇಕಂತಿದ್ದೆ, ನಂದು ಕನಸಾಗಿ ಉಳಿತು ಸರ್, ಅದು ಹೋಗೋಕ್ಕೆ ಆಗಿಲ್ಲ, ಅದಾದಮೇಲೆ ಮನೆ ಜವಾಬ್ದಾರಿ ಇತ್ಯಾದಿಗಳು ಬಂತು, ನಾನು ಬೇರೆ ಕಡೆಗೆ ಹೋಗ್ಬಿಟ್ಟೆ, ನನಗೆ ಆ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅನ್ನುವಂಥದ್ದು ಏನಾದ್ರು ಆಗಬಹುದಾ? ಅಥವಾ ಒಂದಕ್ಕಿಂತ ಹೆಚ್ಚು ವಿದ್ಯೆನ, ಇದು ಪಾಸಿಟಿವ್, ಒಂದಕ್ಕಿಂತ ಹೆಚ್ಚು ವಿದ್ಯೆನ ಕಲಿಯೋದು ಆ ಮೊಬೈಲ್ ಸಂಖ್ಯೆಯಿಂದ ತಿಳ್ಕೋಬಹುದಾ? ವೈವಾಹಿಕ ಜೀವನದ ಸುಖ ಚೆನ್ನಾಗಿದ್ದಾರೆ ಅಥವಾ ಚೆನ್ನಾಗಿಲ್ಲ, ಅಥವಾ ಕಳತ್ರರ ಆರೋಗ್ಯ, ಹೆಂಡತಿಯಾಗಿಲ್ಲಿ ಗಂಡನಾಗಿಲ್ಲಿ ಅವರ ಆರೋಗ್ಯ, ಸರ್ ಮದುವೆ ಆದ್ರ ಮೇಲೆ ಅವ್ರದ್ದು ಆರೋಗ್ಯಕ್ಕೆ ಎಲ್ಲ ಖರ್ಚಾಗ್ತಾ ಇದೆ ಸರ್, ಹಾಸ್ಪಿಟ್ಲೇಟಿನೇ ಆಗ್ತೈತೆ, ನಮ್ಮ ಯಜಮಾನ್ರಿಗೂ ಹುಷಾರಿಲ್ಲ, ನನ್ನ ಹೆಂಡತಿಗೂ ಹುಷಾರಿಲ್ಲ, ಅತ್ತೆ ಸೊಸೆ ಪ್ರಾಬ್ಲಮ್ ತುಂಬ ಮನೆಗಳಲ್ಲಿ ನಡೆಯುವಂಥದ್ದು. ನನಗೂ ಬಹಳಷ್ಟು ಕಮೆಂಟ್ಗಳಲ್ಲಿ ಬರ್ತೈತೆ. ಇದಕ್ಕೆ ಮೊಬೈಲ್ ಸಂಖ್ಯೆಯಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆಗಳು ಕಾರಣ ಇರ್ತವ? ನಾನು ಟೋಟಲ್ ಸಂಖ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು 10 ಸಂಖ್ಯೆಗಳು, ಅದರಲ್ಲಿರುವಂಥ 10 ಅಂಕೆಗಳಿದೆಯಲ್ಲ, ಆ ಅಂಕೆಗಳಿಂದಲೇ ನಾವು ಫಲಾದೇಶವನ್ನು ಮಾಡ್ಬೋದು. ಇದೆಲ್ಲ ವಿಷಯಗಳನ್ನ ತಿಳ್ಕೊಬೋದು. ಕೋರ್ಟ್ ವ್ಯವಹಾರದ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ ನೋಡಿ. ಕೋರ್ಟ್ ವ್ಯವಹಾರಕ್ಕೂ ಒಂದು ಮೊಬೈಲ್ ಸಂಖ್ಯೆಗೂ ಸಂಬಂಧ ಇದೆ ಅಂದರೆ ನಂಬ್ತೀರಾ ನೀವು? ಖಂಡಿತ ನಂಬಲೇಬೇಕು. ನೀವು ಅಭಿವೃದ್ಧಿ ಸಾಗಿಸೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಪೂರಕವಾಗಿರ್ತದೆ, ಸಾರಕವಾಗಿರ್ತದೆ, ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ಅಂದರೆ ನಂಬ್ತೀರಾ? ತುಂಬ ಆಮೆಗತಿಯ ಸಾಧನೆ, ತುಂಬ ಸ್ಲೋವಾಗಿ ಹೋಗ್ತಾ ಇದೆ ಲೈಫು, ಹಾಗಂತ ಹೋಗ್ತಾನೂ ಇಲ್ಲ, ಹಾಗಂತ ನಿಲ್ತಾನೂ ಇಲ್ಲ. ಇದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆನೇ ಕಾರಣ ಅಂದರೆ ನಂಬ್ತೀರಾ? ಈ ರೀತಿ ಹಲವಾರು ವಿಷಯಗಳು, ನೀವು ಕಂಡು ಕೇಳರಿಯದ ಬಹಳಷ್ಟು ವಿಷಯಗಳನ್ನು ನಾವು ಮೊಬೈಲ್ ಸಂಖ್ಯೆಯಲ್ಲಿ ನೋಡಿ ತಿಳ್ಕೋಬಹುದು. ಇದೇ ಸಂಖ್ಯೆ ನಮಗೆ ಯಾಕೆ ಬಂತು, ಇದೇ ಸಂಖ್ಯೆನ ನಾವೇ ಯಾಕೆ ತಗೊಂಡ್ವಿ? ಬಹಳಷ್ಟು ಕಡೆಗಳಲ್ಲಿ ನೀವು ನೋಡಿ 777, 888, 444, 555
ಸೊ ಒಂದು ನಂಬರು ಆಗಾಗ ರಿಪೀಟ್ ಆಗಿರ್ತದೆ, ಒಂದು ಮೊಬೈಲಲ್ಲಿ ಆಗಾಗ ರಿಪೀಟ್ ಆಗಿರ್ತದೆ. ಸೊ ಇದರ ಅರ್ಥ ಏನು? ರಿಪೀಟ್ ಆದರೆ ಒಳ್ಳೇದಾ ಅಂದರೆ ಆ ಕಾರಕತ್ವ ಜಾಸ್ತಿ ಇದೆ ಅಂತ ಅರ್ಥ. ಓವರ್ಫ್ಲೋನೂ ಆಗಿರಬಹುದು. ಅದನ್ನು ಯಾವ ರೀತಿ ಪ್ರೆಡಿಕ್ಟ್ ಮಾಡಬೇಕು, ಪ್ರೆಡಿಕ್ಷನ್ನ ಕಲಿಬೇಕು ನಾವು. ಪ್ರೆಡಿಕ್ಷನ್ನ ಮೊದಲು ಕಲ್ತಾಗಲೇ ಮಾತ್ರನೇ ನಮಗೆ ಗೊತ್ತಾಗುತ್ತೆ. ಇವಾಗ ನನಗೆ ಸಾಲನೇ ಇಲ್ಲ, ಆದರೆ ಸಾಲದ ನಂಬರ್ ಇದೆ. ನನಗೆ ಸಾಲದ ನಂಬರ್ ಇದೆ ಪ್ಲಸ್ ನನಗೆ ಸಾಲ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದು ಪ್ರೆಡಿಕ್ಷನ್ ಬೇರೆ ರೀತಿ ಇರುತ್ತೆ. ಇವಾಗ ನಂಗೆ ಸಾಲ ಇಲ್ಲ ಅಂತ ತಿಳ್ಕೊಳ್ಳಿ, ಓಕೆನಾ? ನಾನು ಯಾವುದೇ ರೀತಿಯ ಸಾಲ ಮಾಡಿಲ್ಲ, ಆದರೆ ನನ್ನ ಮೊಬೈಲ್ ಸಂಖ್ಯೆಯಲ್ಲಿ ಸಾಲದ ಸಂಖ್ಯೆ ಇದೆ. ಇದು ಎಲ್ಲಿ ಎಫೆಕ್ಟ್ ಕೊಡುತ್ತೆ? ಇದು ನಿಮ್ಗೆ ಯೋಚನೆ ಆಗುತ್ತೆ, ಸಾಲನೇ ಇಲ್ಲ, ಸಾಲದ ಸಂಖ್ಯೆ ಇದೆ ಸರ್, ಇದು ಎಲ್ಲಿ ಎಫೆಕ್ಟ್ ಕೊಡುತ್ತೆ? ಹೌದು, ನನಗೆ ಆಲ್ರೆಡಿ ಸಾಲ ಇದೆ ಪ್ಲಸ್ ನಾನು ತಗೊಂಡಿರೋ ಮೊಬೈಲ್ ಸಂಖ್ಯೆನಲ್ಲೂ ಸಾಲದ ನಂಬರ್ ಇದೆ. ಇದು ಎಲ್ಲಿ ಎಫೆಕ್ಟ್ ಕೊಡುತ್ತೆ? ಕೆಲವರಿಗೆ ಮದುವೆ ಆಗ್ತಾ ಇರಲ್ಲ, ಅರ್ಥ ಆಯ್ತಲ್ವಾ? ಮದುವೆ ಫಿಕ್ಸ್ ಆಗುತ್ತೆ ಮತ್ತೆ ಮದುವೆ ಆಗುತ್ತೆ, ಆದ್ರೂ ಕೂಡ ವೈವಾಹಿಕ ಜೀವನ ಕೆಟ್ಟೋಗುತ್ತೆ. ಸರ್ ಇದಕ್ಕೆ ಕಾರಣ ಮೊಬೈಲ್ ಸಂಖ್ಯೆನ ಅಂದರೆ ಎಸ್, ಒಂದು ಮೊಬೈಲ್ ಸಂಖ್ಯೆ ಒಂದು ನಂಬರ್ ಅಂದರೆ 2 ಡಿಜಿಟ್ ನಂಬರ್ ಅದರಲ್ಲಿ ಇತ್ತು ಅಂತ ಹೇಳಿದ್ರೆ ಅವರ ವೈವಾಹಿಕ ಜೀವನ ಕೆಟ್ಟೋಗುತ್ತೆ. ಕೆಲವರಿಗೆ ಸಂತಾನ ಆಗದೇ ಇಲ್ಲ, ಅಥವಾ ಸಂತಾನ ಆಗುತ್ತೆ, ಸಂತಾನದ ಸಮಸ್ಯೆ, ಯಾವಾಗ ನೋಡಿದ್ರು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ, ಅವ್ರದ್ದೇ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ. ಇದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕಾರಣ ಅಂದರೆ ನಂಬ್ತೀರಾ? ಇದೇ ಸರ್, ಇದು ವಿಚಿತ್ರವಾಗಿದೆ. ಹೌದು, ಗಂಡು ಮಗು ಆಗೋದಕ್ಕೆ ಒಂದು ನಂಬರ್ ಇದೆ ಅಂದ್ರೆ ಗೊತ್ತಾಗತ್ತಾ? ಹೆಣ್ಣು ಮಕ್ಕಳು ಆಗೋದಕ್ಕೆ ಒಂದು ನಂಬರ್ ಇದೆ ಅಂದ್ರೆ ಗೊತ್ತಾಗತ್ತಾ? ನೋಡಿ, ಈ ಥರ ಕೆಲವೊಂದು ವಿಷಯಗಳನ್ನು ನಾವು ಇಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ಭಾಳಷ್ಟು ವಿಷಯಗಳು. ಅದರಲ್ಲಿ ಅಫೇರ್ ಕೂಡ ಆಗಿರ್ಬೋದು, ಅನೈತಿಕ ಸಂಬಂಧಗಳಾಗಿರಬಹುದು, ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಮೋಸ ಮಾಡ್ತಾ ಇರುವಂಥ ಸಂಬಂಧಗಳು ಕೂಡ ಆಗಿರ್ಬೋದು. ಮೊಬೈಲ್ ಸಂಖ್ಯೆ ಇಟ್ಕೊಂಡು ಕಂಡುಹಿಡಿಬಹುದಾ? ಕಂಡುಹಿಡಿಬಹುದು ಅಂತೀನಿ ನಾನು, ಆದರೆ ತರಗತಿಯಲ್ಲಿ. ಇವಾಗ ಯಾರಾದರೂ ಒಬ್ರು ಕಮೆಂಟಲ್ಲಿ ತಮ್ಮ ಮೊಬೈಲ್ ಸಂಖ್ಯೆಗಳನ್ನ ಇತ್ಯಾದಿಗಳನ್ನ ಹಾಕಬೇಡಿ, ಆಮೇಲೆ ಬೇರೆಯವರಿಂದ ಯಾರ್ದನ್ನು ಕಾಲ್ ಬರ್ಬೋದು, ಅದನ್ನು ನೋಡ್ಬಿಟ್ಟು. ಸೊ ಅದಕ್ಕೆ ಗುರುಭಕ್ತಿ ಜ್ಯೋತಿಷ ಕೇಂದ್ರ ಜವಾಬ್ದಾರಿ ತಗೊಳ್ಳಲ್ಲ, ಅರ್ಥ ಆಯ್ತಲ್ವಾ? ಸೊ ನಾವು ಇದಕ್ಕೆ ಸಂಬಂಧಪಟ್ಟಂಥ ತರಗತಿ ಮಾಡ್ತಾ ಇದ್ದೀವಿ. 2 ದಿನಗಳ ತರಗತಿ ಇರ್ತದೆ, PDF ಲಭ್ಯ ಇರ್ತದೆ, ಅದೇ ರೀತಿ ವಿಡಿಯೋ ಕೂಡ ಲಭ್ಯ ಇರ್ತದೆ. ಯಾರ್ಯಾರಿಗೆ ತರಗತಿಗೆ ಸೇರೋದಕ್ಕೆ ಇಷ್ಟ ಇದೆಯೋ ಅವರು ಆಸಕ್ತರು ನಮ್ಮ ಒಂದು ಕಚೇರಿಯ ಸಂಖ್ಯೆಗೆ ತಾವುಗಳು ಸಂಪರ್ಕ ಮಾಡಬಹುದು. ತರಗತಿಯ ಶುಲ್ಕ 3,000 ರೂಪಾಯಿ ಇಟ್ಟಿದ್ದೀವಿ. ನನ್ನ ಪ್ರಕಾರ ಅಂದರೆ ಇರುವಂಥ ಬಹಳಷ್ಟು ಒಂದು ವಿದ್ಯಾಲಯಗಳು ಬಹಳಷ್ಟು ಜನ ಇದ್ದಾರೆ ಜ್ಯೋತಿಷಿಗಳು, ಬಟ್ ಡೈರೆಕ್ಟಾಗಿ ಫೀಸ್ನ ಹೇಳುವಂಥ ಏಕೈಕ ಸಂಸ್ಥೆ ಅಂದರೆ ನಮ್ದು ಒಂದೇ ಇರುತ್ತೆ. ನಾವು ಯಾವುದೇ ಬ್ಯಾನರಲ್ಲಿ ಫೀಸ್ ಹೈಡ್ ಮಾಡಿರಲ್ಲ, ಯಾವುದೇ ವಿಡಿಯೋದಲ್ಲಿ ನಮ್ಮ ಫೀಸನ್ನು ನೇರವಾಗಿ ಹೇಳುವಂಥ ವ್ಯಕ್ತಿಗಳು ನಾವೇ ಆಗಿರ್ತೀವಿ. ಹೇಳಲ್ಲ, ನೀವು ಕಾಂಟ್ಯಾಕ್ಟ್ ಮಾಡಿ ಅದಾದಮೇಲೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ತಾರೆ ಹೊರತು ಫೀಸ್ ಹೇಳಿರಲ್ಲ. ನಮ್ಮ ಫೀಸು 3,000 ರೂಪಾಯಿ ತರಗತಿಗಾಗಿ ಇರ್ತದೆ. ಸೊ 2 ದಿನದ ತರಗತಿ ಇರ್ತದೆ. ಪರಿಪೂರ್ಣವಾಗಿ ಮೊಬೈಲ್ ಬಗ್ಗೆ ನಾವು ಕಲಿಬೋದಾದರೆ, ಬೇಸಿಕಲ್ಲಿ ನೀವು ಒಂದು ಮೊಬೈಲ್ ತಗೊಂಡಾಗ ಅಥವಾ ಒಂದು ಮೊಬೈಲ್ ನಂಬರ್ ನಿಮಗೆ ಸಿಕ್ಕಾಗ, ಯಾರದೇ ಇರಲಿ, ಆ ಮೊಬೈಲ್ ನಂಬರ್ ನೋಡಿದಾಗ ಇವ್ರಿಗೆ ಯಾವ ರೀತಿ ಪ್ರೆಡಿಕ್ಷನ್ನ ಮಾಡ್ಬೋದು ಅಂತ ತಿಳ್ಕೊಬೋದಾದರೆ ತಿಳ್ಕೊಬೋದು. ಡೇಟ್ ಆಫ್ ಬರ್ತ್ ಸಿಕ್ತು ಸರ್, ಆ ಡೇಟ್ ಆಫ್ ಬರ್ತ್ ಇಟ್ಕೊಂಡು ನಾವು ವೇದಿಕ್ ಗ್ರಿಡಲ್ಲಿ ಏನಾದ್ರು ಮಾಡ್ಬೋದು ಸರ್. ಈ ವೇದಿಕ್ ಗ್ರಿಡ್ನೇ ತೆಗೆದು ಮೊಬೈಲ್ ನಂಬರ್ಗೂ ಯೂಸ್ ಮಾಡ್ಬೋದಾ? ಅದನ್ನು ಕಲಿಸ್ತೀರಾ? ಖಂಡಿತ ಕಲಿಸ್ತೀವಿ. ಸೊ ಈ ರೀತಿ ವಿಚಿತ್ರ ರೀತಿಯಲ್ಲಿ ಭವಿಷ್ಯವನ್ನು ನುಡಿಯುವಂಥದ್ದು, ಅದರಲ್ಲೂ ಮೊಬೈಲ್ ಸಂಖ್ಯಾಶಾಸ್ತ್ರದ ರೂಪದಲ್ಲಿ ಹೊಸ ರೀತಿಯಲ್ಲಿ ನಾವು ಭವಿಷ್ಯವನ್ನು ನುಡಿಯೋದಕ್ಕೆ ತಿಳಿಸ್ಕೊಡ್ತಾ ಇದ್ದೀವಿ. ಆಸಕ್ತರು ನಮ್ಮ ಕಚೇರಿಯ ಸಂಖ್ಯೆಗೆ ಸಂಪರ್ಕಿಸಿ ತಾವುಗಳು ಸೇರಬಹುದು. ಇದೇ ತಿಂಗಳು ಅಂದರೆ ಮಾರ್ಚ್ 8 ಮತ್ತು 9ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಝೂಮ್ ಆ್ಯಪಿನ ಮೂಲಕ ನಡೀತಾ ಇದೆ. ಅಂದರೆ ಆನ್ಲೈನ್ ಕ್ಲಾಸ್. ಇದು ಎಲ್ಲಿಗೆ ಬರಬೇಕು, ತರಗತಿ ಎಲ್ಲಿ ನಡೀತಾ ಇದೆ ಅಂತ ಕೇಳಬೇಡಿ, ಇದು ಆನ್ಲೈನ್ ಕ್ಲಾಸ್ ಆಗಿರ್ತದೆ. ತಾವು ಮನೆಯಲ್ಲೇ ಕೂತ್ಕೊಂಡು ಝೂಮ್ ಆ್ಯಪಿನ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ ತಾವು ತರಗತಿಯನ್ನು ಕೇಳಿಸ್ಕೋಬೋದು, ನೋಡ್ಬೋದು. ತರಗತಿ ಮುಗಿದ ಮೇಲೆ ಅದರ ವಿಡಿಯೋ ಕೂಡ ನಿಮಗೆ ಮೇಲ್ ಐಡಿಗೆ ನಾವು ಕಳಿಸ್ಕೊಡ್ತೀವಿ. ಸೊ ಆಸಕ್ತರು ಖಂಡಿತವಾಗ್ಲೂ ಈ ತರಗತಿಗೆ ಸೇರ್ಕೊಳ್ಳಿ. ವಿಷಯ ಬಹಳಷ್ಟು ಇರ್ತದೆ, ಕಲಿಯುವಂಥ ವಿಷಯಗಳು ಬಹಳಷ್ಟಿದೆ. ಸೊ ಸಂಸ್ಥೆಯಿಂದ ನಡೀತಾ ಇರುವಂಥ ಈ ತರಗತಿಯಲ್ಲಿ ಆಸಕ್ತರು ಸೇರ್ಕೊಳ್ಳಿ ಅಂತ ಬೇಡ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.